ಈ ವಿಡಿಯೋ ನೋಡ್ತಿರೋ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ರಿಗೂ ನಮಸ್ಕಾರ. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೂ ಇದನ್ನು ನೋಡದೆ ಅಂತೂ ಇರಲೇಬೇಡಿ. ಯಾಕಂದರೆ ಇದು ನಮ್ಮೂರಿನ ದೇವಸ್ಥಾನದ ಬಗ್ಗೆನೇ ಇರುವಂಥ ವಿಡಿಯೋ. ದಯವಿಟ್ಟು ಎಲ್ಲರೂ ನೋಡಬೇಕಂತ ವಿನಂತಿ. ಸರಿ ವಿಡಿಯೋಗೆ ಬರೋಣ. ಜಾಸ್ತಿ ಮಾತಾಡೋದು ಬೇಡ. ಈ ಊರಲ್ಲಿರುವಂಥ ಎಲ್ಲ ದೇವಸ್ಥಾನಗಳು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದ್ದಾವೆ. ಆದರೆ ಆಂಜನೇಯ ಸ್ವಾಮಿ ದೇವಾಲಯ ಮಾತ್ರ ಯಾಕೆ ಚೆನ್ನಾಗಿ ಮಾಡಿಲ್ಲ, ಯಾಕೆ ಅದನ್ನು ರೆಡಿ ಮಾಡ್ತಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕಾದವರು ತುಂಬ ಜನ ಇದ್ದಾರೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಮ್ಮೂರಲ್ಲಿರೋ ಆಂಜನೇಯ ಸ್ವಾಮಿ ತುಂಬ ಹಳೆಯದು, ಆದರೂ ಕೂಡ ಇದನ್ನು ರೆಡಿ ಮಾಡದೆ ಹಾಗೇ ಬಿಟ್ಟಿದ್ದಾರೆ. ಈ ದೇವಾಲಯ ಕಟ್ಟಿ ಎಷ್ಟೋ ವರ್ಷಗಳಾಗಿದೆ, ಆದರೂ ಕೂಡ ಇದಕ್ಕೆ ನಾನು ನೋಡಿದಂಗೆ ಒಂದು ಸರಿ ಏನೋ ಸುಣ್ಣ ಬಣ್ಣ ಬಳಿದಿರೋದು ನಿಜಾನೇ. ಆದರೆ ಇದುವರೆಗೂ ಮತ್ತೆ ಅದನ್ನು ಸುಣ್ಣ ಬಣ್ಣ ಬಳಿಯೋದಾಗಲಿ, ಆ ಆಂಜನೇಯ ವಿಗ್ರಹನ ಸರಿ ಮಾಡೋದಾಗಲಿ ಯಾರೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಈ ಥರ ಏನಾದರೂ ಮಾಡದೇ ಇದ್ದರೆ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಏನಾಗುತ್ತೆ ಅಂತ ಹೇಳ್ಬೇಕು. ಆದರೆ ನೋಡಿ, ಇಲ್ಲಿ ಕೇಳಿ ಇದನ್ನೇ. ನಮ್ಮ ಜನ ಈ ಥರ ಮಾಡೋದಂತೂ ಸತ್ಯ. ನಮ್ಮ ಜನ ಎಂಥವ್ರು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ಯಾರನ್ನೂ ಇಷ್ಟಪಡಲ್ಲ ಅಂತನ್ನೋದಿಲ್ಲ. ಆದರೂ ಕೂಡ ಕೆಲವೊಬ್ರು ಇದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ ನಮ್ಮ ಜನ ಸರಿ ಇಲ್ವೋ ಅಥವಾ ಇದಕ್ಕೆ ಸಂಬಂಧಪಟ್ಟವ್ರು ಸರಿ ಇಲ್ವೋ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಈ ದೇವಸ್ಥಾನನ ರೆಡಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಹಾಗೇನಾದರೂ ರೆಡಿ ಮಾಡಿಸೋದಕ್ಕೆ ದುಡ್ಡಿಲ್ಲ, ಅದಿಲ್ಲ ಇದಿಲ್ಲ ಅನ್ನೋದಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಊರಲ್ಲಿರೋದು ಏನೇನೋ ರೆಡಿ ಮಾಡ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಇದಕ್ಕೆ ಮಾತ್ರ ಟೈಮ್ ಸಿಕ್ಕಾಗ್ತಾ ಇಲ್ವಾ, ಅಥವಾ ಅವ್ರಿಗೇನಾದರೂ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ವಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಈ ದೇವಸ್ಥಾನ ರೆಡಿ ಮಾಡಿಸಿದ್ರೆ ಜನ ಅವರನ್ನು ಎತ್ಕೊಂಡು ಮೆರೀತಾರೆ. ಇಲ್ಲ ಅಂದರೆ ಕೆಳಗೆ ಹಾಕ್ಕೊಂಡು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಆಡಿರೋಂಥ ಮಾತುಗಳು ಯಾರಿಗೂ ಇಷ್ಟ ಆಗಲಿಲ್ಲ ಅಂದರೆ ನಾನೇನು ಮಾಡೋಲ್ಲ. ನನ್ನ ಮೇಲೆ ಯಾವುದೇ ಕಾರಣಕ್ಕೂ ದ್ವೇಷ ಮಾಡ್ಕೋಬೇಡಿ. ನಾನು ಮಾತಾಡಿರೋದು ಏನಿದ್ರು ನಮ್ಮೂರಿನ ದೇವಸ್ಥಾನದ ಬಗ್ಗೆ ಮಾತ್ರ, ಬೇರೆಯವ್ರ ವೈಯಕ್ತಿಕವಾಗಿ ನಾನೇನು ಮಾತಾಡಿಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.